ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಲೋ ಕ್ಲಾಸ್ ಚೀಪ್ ಸಾಂಗ್ಗಳು ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಯ್ತು? ಹೋಗ್ಬಿಟ್ಟು ಆ ಲಿರಿಕ್ಸ್ ನ ಓದ್ಬಿಡಿ, ಕಣ್ಣಲ್ಲಿ ರಕ್ತ ಬಂದ್ಬಿಡುತ್ತೆ. ಬರೀ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಮಾತ್ರ ಕೆಟ್ಟದಾಗಿವೆ ಅನ್ಕೊಂಡಿದ್ದೆ. ಇವರು ಇಷ್ಟು ಕೆಳಮಟ್ಟದ ಹಾಡುಗಳನ್ನ ಬರೆಯೋದಕ್ಕೆ ಯಾವಾಗ ಶುರು ಮಾಡ್ಕೊಂಡ್ರು? ಈಗ ಹೊಸದಾಗಿ ಧ್ರುವ ಸರ್ಜಾ ಅವರು ನಟಿಸಿರೋ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾದಲ್ಲಿ ಸರ್ಸೆ ನಿನ್ನ ಸೆರಗ ಅಂತ ಒಂದು ಸಾಂಗ್ ಬರ್ದಿದ್ದಾರೆ. ಮೇಲೆತ್ತಿ ಕೆಳಗೆ ಇಳಿಸಿ, ತೊಟ್ಟಿಕ್ದಂಗ್ ಒಳಗೆ ಇಳಿಸಿ, ಮೈ ಮೇಲೆ ಚೆಲ್ಬೇಡ್ರಪ್ಪ. ಅದನ್ನ ನಮ್ ಬಾಯಲ್ಲಿ ಹೇಳಿದ್ರು ಬಾಯಿ ಹೊಲ್ಸಾಗ್ಬಿಡುತ್ತೆ. ನೀವೇ ಹೋಗಿ ನೋಡ್ಬೇಕು. ಯಾವ್ದೇ ಸಾಂಗ್ ಫೇಮಸ್ ಆದ್ರೂ ಚಿಕ್ಕ ಮಕ್ಳು ಬಾಯಲ್ಲೂ ಕೂಡ ಆ ಸಾಂಗ್ ಬರುತ್ತೆ. ಇಂತಹ ಸಾಂಗ್ ಗಳನ್ನ ಚಿಕ್ಕ ಮಕ್ಳು ಏನಾದ್ರು ಆಡಿದ್ರೆ ಅದನ್ನ ಕೇಳಿಸ್ಕೊಳಕ್ಕೆ ಎಷ್ಟು ಕೆಟ್ಟದಾಗಿರುತ್ತೆ ಒಂದ್ಸರಿ ಯೋಚನೆ ಮಾಡಿದೀರಾ? ಏನೇ ಒಂದನ್ನ ಬರಿಬೇಕಾದ್ರೂ 4 ಜನ ಪಬ್ಲಿಕ್ ಅಲ್ಲಿ ಅದನ್ನ ಹಾಡೋ ತರ ಇರ್ಬೇಕು, ಅಸಹ್ಯ ಪಟ್ಕೊಳ್ಳೋ ತರ ಅಲ್ಲ. ಈ ಸಾಂಗ್ ಬರೆಯೋದಕ್ಕೆ ಮೊದಲಿಗೆ ನಿಮ್ಗೆ ಯಾರು ಇನ್ಸ್ಪಿರೇಷನ್? ಈ ತರ ಏನಿಲ್ಲ, ಒಂದು ಬಾಟ್ಲು ಒಂದ್ ಸೆಕೆಂಡ್. ಆಮೇಲೆ ಈ ಸಾಂಗ್ ನ ಎಷ್ಟು ದಿನ ಶೂಟ್ ಮಾಡಿದ್ರಿ? ಈ ಸಂಜು ಬಾಬಾಗಿ ಚಡ್ಡಿ ಟವಲ್ ಕನ್ವೆ ಹೇಗ್ ಮಾಡಿದ್ರಿ? ಸಂಜು ಬಾಬಾ ಲೈಕ್ ನಮ್ಮ ಅಣ್ಣ ಶಿವಣ್ಣ ಇದ್ದಂಗೆ, ಶಿವರಾಜ್ ಕುಮಾರ್ ಇದ್ದಂಗೆ. ಇಲ್ಲಿ ಏನಕ್ಕೆ ಅಂದ್ರೆ ಹೋಗಿ ಒಂದ್ಸಲ ಈ ಸಾಂಗ್ ಇದೆ ಸ್ಫೂರ್ತಿ ಹೇಗೆ ಸರ್? ಒಂದ್ ಬಾಟ್ಲು ಸ್ಫೂರ್ತಿ, ಒಂದು ಬಾಟ್ಲು, ಏನ್ ಬಾಟ್ಲು? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ನೀವು ಏನೇನೋ ಅರ್ಥ ಮಾಡ್ಕೊಂಡು ನನ್ಗೆ ಇದ್ ಮಾಡ್ಬಿಟ್ರಪ್ಪ. ಅಯ್ಯೋ ನೀವು ತಿರ್ಗಾ ಆಮೇಲೆ ನನ್ ಮೇಲೆ ಎಂತ ಸಾಂಗ್ಗಳು. ಅರ್ಜುನ್ ಸರ್ ಏನ್? ಅಲ್ಲಲ್ಲ, ಅವ್ರ ಮಗ. ನಾವೇನಂತ ಬರ್ತೀವಿ ಸಾಂಗ್ ಇದನ್ನ? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಮಗ ನಿನ್ ಸಾಂಗ್ ಫಸ್ಟ್ ಚರಣ ಕೇಳೋ, ಚರಣ ಕೇಳಿದ ತಕ್ಷಣ ಬಾಟ್ಲು, ನೆಕ್ಸ್ಟ್ ಚರಣ ಕೇಳೋ ಉಪ್ಪಿನಕಾಯಿ. ಸುಂದರವಾದ ಪದ್ಯ ಓದಕ್ಕೆ ಇಷ್ಟಪಡ್ತೀನಿ. ಮೇಲೆತ್ತಿ ಕೆಳಗಿಳಿಸಿ, ತೂತಿಕ್ದಂಗ್ ಒಳಗಿಳಿಸಿ, ಒಳಗೋಗಿ ಹೊರಗ್ ಬಂದ್ರೆ ಖಾಲಿ. ಮೈ ಮೇಲಂತೂ ಚಲ್ಬೇಡ್ರಪ್ಪ, ಬೇಜಾರಾಯ್ತದೆ. ಮನೆಗೆ ಹೋದ್ರೆ ನಿನ್ನ ಗುಟ್ಟು ರಟ್ಟಾಯ್ತದೆ. ಇಲ್ಲೇ ನೆಕ್ಕೊಂಡ್ ಹೋಗ್ಬಿಡಿ, ಇಲ್ಲೇ ಒರ್ಸ್ಬಿಡಿ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ. ಅಲ್ಲ, ನಾನು ಕನ್ನಡ ಪರ ಹೋರಾಟಗಾರರ ಕೇಳೋದು. ಈ 8 ಪಿಕ್ಚರ್ ಮಾಡಿರೋ ಒಬ್ಬ ಡೈರೆಕ್ಟರ್, ಅದ್ರಲ್ಲಿ ಓಡಿರೋದು 3.5, ಇನ್ ಮಿಕ್ಕಿದ್ದೆಲ್ಲ ಬರೀ ಗಿಮಿಕ್ಸ್. ಈ ಡೈರೆಕ್ಟರು ದೇಶಾದ್ಯಂತ ನಮ್ಮ ಕನ್ನಡದ ಸಿನಿಮಾ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ, ಅದರಲ್ಲಿರೋ ಹಾಡಿನ ಬಗ್ಗೆ ದೇಶವೇ ಆಡ್ಕೊಂಡು ನಗೋ ತರ ಮಾಡ್ತಾ ಇದ್ದಾರೆ. ಏನ್ ಮಾಡ್ತೀರಾ ನೀವು? ಹೋರಾಟ ಮಾಡ್ತೀರಾ ಅಥವಾ ಚಿತ್ರರಂಗದವ್ರು ಏನಾದ್ರೂ ಮಾಡ್ಲಿ ಅಂತ ಬಿಟ್ಬಿಡ್ತೀರಾ? ಟಾಕ್ಸಿಕ್ ಸಿನಿಮಾದಲ್ಲಿ ಟ್ರೇಲರ್ ಬಂದಾಗ ಜನ ಎಲ್ಲ ಎಗರಾಡ್ತಾ ಇದ್ರು. ಅದರಲ್ಲಿ 2 ಅಡಲ್ಟ್ಸ್ ಕನ್ಸೆಕ್ಷುವಲ್ ಸೆಕ್ಸ್ ಮಾಡ್ತಾ ಇದ್ರು. ಅಂದ್ರೆ ಏನು? 2 ಅಡಲ್ಟ್ಸ್. ಇಲ್ಲಿ ಒಂದು ಹೆಂಗಸನ್ನ ಆಬ್ಜೆಕ್ಟಿಫೈ ಮಾಡ್ತಾ ಇರೋದು 100 ಜನ. ಎಲ್ಲ ಐಟಮ್ ಸಾಂಗ್ ಅಲ್ಲೂ ಆಗೋದು ಅದೇ, ಆಕ್ಸೆಪ್ಟ್ ಮಾಡೋಣ. ಆದ್ರೆ ನಾನು ತೆಲುಗು, ತಮಿಳು, ಹಿಂದಿ ಎಲ್ಲಾ ಚಿತ್ರರಂಗದ ರೀಸೆಂಟ್ ಐಟಮ್ ಸಾಂಗ್ಸ್ ನ ರಿಸರ್ಚ್ ಮಾಡ್ಕೊಂಡ್ ಬಂದಿದ್ದೀನಿ. ಯಾವ್ದ್ರಲ್ಲೂ ಇಷ್ಟು ಹೇಸ್ಗೆ ಬರ್ಸುವಂತ ಅಸಹ್ಯಕಾರಿ ಲಿರಿಕ್ಸ್ ಇಲ್ಲ. ನಾನ್ ಕೇಳೋದು, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು. ಅಟ್ ದ ಕಾಸ್ಟ್ ಆಫ್ ವಾಟ್? ನಮ್ಮ ಕನ್ನಡತನ, ನಮ್ಮ ಮಾನ ಮರ್ಯಾದೆ, ಇದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜಾಕಿ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಾ? ಇವಾಗ ಸಿನಿಮಾ ಮಾರ್ಕೆಟಿಂಗ್ಗೆ, ಗಿಮಿಕ್ಗೆ ಅಂತ ಸ್ಲಮ್ಗಿಂತ ಕಡೆ ಲೆವೆಲ್ಗೆ ಇಳಿದು ಲಿರಿಕ್ಸ್ ಬರ್ದಿದ್ದೀರಾ. ಎಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದೀವಾ ಇಲ್ಲ 20 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವಾ? 20 ವರ್ಷ ಹಿಂದಕ್ಕೆ ಹೋಗ್ತಾ ಇದೀವಾ ಅಂತ ಯೋಚನೆ ಮಾಡಿದ್ರೆ ಆವಾಗ್ಲೂ ಇಷ್ಟು ಕಚ್ಚಡವಾದ ಲಿರಿಕ್ಸ್ ಇರ್ಲಿಲ್ಲ. ಪ್ರಶ್ನೆ ಬಂದು, ದೇಶದಲ್ಲಿರೋ ಸೆನ್ಸರ್ ಮಂಡಳಿಗೆ ನೀವು ಯಾವ್ದಾನ ಪೊಲಿಟಿಕಲ್ ಎಜೆಂಡಾ ನಿಮಗೆ ಅಲೈನ್ ಆಗಿಲ್ಲ ಅಂದ್ರೆ, ನಿಮ್ಮ ಕರೆಂಟ್ ಗವರ್ಮೆಂಟ್ಗೆ ಅಲೈನ್ ಆಗಿಲ್ಲ ಅಂದ್ರೆ ಅದನ್ನ ಸೆನ್ಸರ್ ಮಾಡ್ಬಿಡ್ತೀರಾ? ಮತ್ತೆ ಆಪ್ ಮತ್ತೆ ಈ ಲೇಡಿ ಹೋರಾಟಗಾರ್ತಿರೆಲ್ಲ ಟಾಕ್ಸಿಕಲ್ ಆಗಿದ್ದ ಕನ್ಸೆಕ್ಷುವಲ್ ಸೆಕ್ಸ್ ರೇಟೆಡ್ ಮೂವಿ, ಅದ್ರ ಬಗ್ಗೆ ನೀವೆಲ್ಲ ಮಾತಾಡಿದವರು ಇಲ್ಲಿ ಇಷ್ಟು ಚೀಪ್ ಆಗಿ ಲಿರಿಕ್ಸ್. ಇದು ಹಾಡು ರೇಡಿಯೋಲ್ ಪ್ಲೇ ಆಗುತ್ತೆ, ಟಿವಿಯಲ್ಲಿ ಪ್ಲೇ ಆಗುತ್ತೆ, ಎಲ್ಲ ಕಡೆ ಪ್ಲೇ ಆಗುತ್ತೆ. ಇದ್ರ ಬಗ್ಗೆ ನೀವು ಧ್ವನಿ ಎತ್ತದಿಲ್ವಾ? ಮತ್ತೆ ಸೆನ್ಸಾರ್ ಮಂಡಳಿ ಏನ್ ಮಾಡ್ತಾ ಇದ್ದೀರಾ? ನಮ್ಮ ದೇಶದಲ್ಲಿ ಸೆನ್ಸಾರ್ ಮಂಡಳಿ ಇದೆಯಾ ಇಲ್ವಾ? ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ ಜೋಗಿ ಪ್ರೇಮ್ ಅವರೇ, ನಿಮ್ ಸಿನಿಮಾಗಳು ನೋಡಿದೀವಿ, ತುಂಬಾ ಚೆನ್ನಾಗಿದೆ. ಇಡೀ ಕರ್ನಾಟಕನೇ ಮೆಚ್ಚುವಂತ ಸಿನಿಮಾ ಕೊಟ್ಟಿದೀವ. ನೀವು ಈಗ ಬರ್ತಾ ಇರೋಂತ ಸಿನಿಮಾದಲ್ಲಿ ಏನ್ರಿ ಅದು? ಸಸ್ಯ ನಿನ್ನ ಸೆರಗನ ಅಂತ ಬರ್ತಿದೀವಲ್ಲ, ನಾಚಿಕೆ ಮಾನ ಮರ್ಯಾದೆ ಇದ್ದೀರ ನೀನ್ ಇಂತ ಹಾಡು ಬರೀತಾ ಇದ್ದಿಲ್ಲ ಅಲ್ವಾ? ನೀನ್ ಬರ್ದಿರೋ ಹಾಡ್ನ ನಾ ಕೇಳಿದ್ರೆ ನಮ್ಗೆ ನಾಚಿಕೆ ಆಗ್ತೈತೆ. ಅದ್ ಹೆಂಗ್ ಬರ್ದೋ ನೀನು ಗೊತ್ತಿಲ್ಲ. ಮಂಡ್ಯದವನಾಗಿ ಹೆಣ್ಮಕ್ಳು ಪರವಾಗಿ ನಿಂತ್ಕೊಬೇಕು. ನೀನೇನ ಅನ್ಕೊಂಡಿದ್ದೆ? ಇಂತ ನೀಚ್ ಬಟ್ಟಕ್ಕೆ ಇಳಿತೀಯ ನನ್ಗೆ ಗೊತ್ತಿದ್ದಿಲ್ಲ. ನಿರ್ದೇಶಕ ತರ ಇರೋ ಇಂತ ಹಾಡಲ್ ಅವಶ್ಯಕತೆ ಇದೆಯಾ? ಈ ನಾನಲ್ಲಿ ಯಾರನ್ನ ಕೇಳೋರ ನಿನ್ಗೆ ಹಿಂಗ್ ಬರೀ ಲಿರಿಕ್ಸ್ ಅಂದ್ಬಿಟ್ಟು? ಎಂತೆಂತ ಸಾಧನೆ ಮಾಡೋರ್ರಿ. ಕುವೆಂಪು ಇಂದ ಇವಾಗವ್ರಿಗೆ ಎಂತೆಂತ ಸಾಹಿತ್ಯಗಳು ಎಂತೆಂತ ಕೊಡುಗೆ ಕೊಟ್ಟವ್ರೆ. ನೀನು ಇರೋ ಬರೋ ಮರ್ಯಾದೆನ ಕಳ್ಕೊಂಡ್ಬಿಡ್ತಾ ಇದ್ಯಾ ನೀನು ಅಲ್ವಾ? ಈ ನಾಡಿನಲ್ಲಿ ಎಂತೆಂತ ದಿಗ್ಗಜರು, ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುಣ್ಣ ಆಗಿರೋದು, ಅಂಬರೀಷ್ ಅಣ್ಣ ಆಗಿರೋದು, ಸಾಕಷ್ಟು ಮೇರು ಕಲಾವಿದ್ರು. ಅವ್ರದ್ದೊಂದು ಹಾಡು ಕೇಳಿದ್ರೆ ಎಂತವ್ರು ಬದಲಾವಣೆ ಆಗೋರು, ಎಂತವ್ರು ರೂಢಿಸ್ಕೊಂಡವ್ರು ಹಾಡಲ್ಲಿರೋಂತ ಪದನ ಕೇಳಿದ್ರೆ. ನೀನು ಬರ್ದಿದ್ಯಾ ಹಾಡ್ನ? ಕುಲ್ಗೇಟ್ ಸಿಕ್ಕಿದ್ಯಾ? ಯುವ ಸಮುದಾಯ ಹಾಳಾಗಿ ಹೋಗ್ತೈತೆ.
ಹೆಣ್ಮಕ್ಳಿಗೆ ಇದೇನ ನೀನ್ ಗೌರವ ಕೊಡೋದು? ರಕ್ಷಿತಕ್ಕ ಹೇಳ್ಬಿಟ್ಟು ನಿಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಹಾಡ್ನ ಡಿಲೀಟ್ ಮಾಡ್ಸು. ಅವ್ರಿಗಿರೋ ಮರ್ಯಾದೆ ಕಳ್ಕೊಂಡು ಹೋಗೋದು ಬೇಡ. ಹೆಣ್ಮಕ್ಳಿಗೆ ಅಗೌರವ ಕೊಡುವಂತ ಪದಗಳು ಬೇಡ ಅಂತ ಹಾಡು ಬೇಡ ನಮ್ಗೆ. ನಾವೇನಾದ್ರು ಕೇಳಿರ? ಫಿಲಂ ಇಂಡಸ್ಟ್ರಿ ಏನ್ ಮಾಡ್ತಿದೆ? ಚೇಂಬರು ಕೈ ಕಟ್ಕೊಂಡು ಕುಂತವ್ರೆ ಇಂತ ಹಾಡುಗಳು ಹಾಕಿದ್ರೆ. ಹೆಣ್ಮಕ್ಳಿಗೆ ಅಗೌರವ ಕೊಡುವಂತ ಯಾರು ಬೇಕಾ ಈ ನಾಡಿಗೆ? ಹೊರ ರಾಜ್ಯದವ್ರು ನಗಿಯಲ್ವಾ? ಇಂತ ಕೀಳ್ಮಟ್ಟ ಕೀಳಿಬೇಕಾ ಹಾಡುಗಳು? ಏನ್ ಕೊಡ್ತಾ ಇದೀವ ನೀವು ಯುವ ಸಮುದಾಯಕ್ಕೆ ಕೊಡುಗೆ? ಇಂತ ಹಾಡುಗಳ ಇದರಿಂದ ಏನ್ ಬದಲಾವಣೆ? ಏನ್ ಕಲಿಬೇಕು ಈ ಹಾಡಿಂದ? ಯುವಕರಿಗೆ ಪ್ರೇರಣೆ ಏನು? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಪ್ರೇಮ್ ಮೊದ್ಲು ಈ ಹಾಡನ್ನ ತೆಗ್ದಾಕ್ರಿ, ಇರೋ ಗೌರವನ ಉಳಿಸ್ಕೊಳ್ರಿ. ಇಲ್ಲ ಅಂದ್ರೆ ಹೋರಾಟ ಮಾಡ್ಬೇಕಾಗತ್ತೆ ಫಿಲಂ ಚೇಂಬರ್ ಹತ್ರ ಬಂದಿ. ಜೋಕೆ ಸೆರಗನ್ನ ಸರಿಸಿ ಅಂತ ಹೇಳಿದ್ರೆ ಇದು ಒಂದು ಸಾಹಿತ್ಯನಾ? ಇಂಥ ಸಾಹಿತ್ಯವನ್ನ ಯುವ ಮನಸ್ಸುಗಳು ಕೇಳಿದಾಗ ಅವರ ಮನಸ್ಸಿನಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾರ ಇವರು? ಬರ್ದಿದ್ದೆಲ್ಲ ಸಾಹಿತ್ಯನಾ? ನಾನ್ ಟ್ರೆಂಡ್ ಆಗ್ಬೇಕು, ನಾನು ಹೆಸರು ತಗೋಬೇಕು ಅಂತ ಹೇಳಿ ಬಾಯಿ ಬಂದಂಗೆ ಸಾಹಿತ್ಯವನ್ನ ಬರೆದ್ರೆ ಎಲ್ಲಿ ಬಂತು ಇವರ ಸಂಸ್ಕೃತಿ? ಎಲ್ಲ ಹೆಣ್ಣು ಮಕ್ಕಳು ಇದರ ವಿರುದ್ಧ ಹೋರಾಡಬೇಕು. ಇಡೀ ತಾಯಂದಿರು ಇದರ ವಿರುದ್ಧ ಹೋರಾಡಬೇಕು. ಇಂಥ ಹಾಡುಗಳು ನಮಗೆ ಬೇಕಿಲ್ಲ. ಎಂತೆಂತ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಹಾಡುಗಳು ಬರ್ತಾ ಇತ್ತು. ಚಿ ಉದಯಶಂಕರ್ ಬರಿತಾ ಇದ್ರು, ದೊಡ್ಡರಂಗೇಗೌಡ ಬರಿತಾ ಇದ್ರು, ಅನೇಕ ಗಣ್ಯ ವ್ಯಕ್ತಿಗಳು, ಸಾಹಿತಿಗಳು, ದಿಗ್ಗಜಗಳು ಬರಿತಾ ಇದ್ರು. ಮನಸ್ಸು ಬದಲಾಗ್ಲಿ, ಸಂಸ್ಕೃತಿಯತ್ತ ಬದಲಿ, ಜೀವನವನ್ನ ರೂಪಿಸ್ಕೊಳ್ಳಿ. ಇಡೀ ಒಡಿ ಕೊಲ್ಲು ಸಂಸ್ಕೃತಿ ಬರುತ್ತ್ರಿ ಇಂಥ ಹಾಡುಗಳು ಕೇಳಿ. ಇವರಿಗೆ ಧಿಕ್ಕಾರ ಇರಲಿ ಇಂಥ ಹಾಡುಗಳು ಬರ್ತಾರೆ. ಜನ ಕೇಳ್ತಾರೆ, ನಾನು ಬರ್ದಿದ್ದೆಲ್ಲ ಸತ್ಯ, ನಾನು ಏನ್ ಹೇಳ್ತೀನಿ ಅದೇ ಸತ್ಯ. ಯುವ ಮನಸ್ಸುಗಳನ್ನ ಗೆಲ್ಲಕ್ಕೋಸ್ಕರ ತನ್ನ ಬದುಕು ಏನಾದ್ರೂ ಚಿಂತೆ ಇಲ್ಲ, ಈ ಸಂಸ್ಕೃತಿ ಏನಾದ್ರೂ ಚಿಂತೆ ಇಲ್ಲ, ಈ ಜಗತ್ತೇನಾದ್ರೂ ಚಿಂತೆ ಇಲ್ಲ ಅಂತ ಹೇಳಿ ಬರೆದ್ಬಿಟ್ರೆ ಅದೊಂದು ಸಾಹಿತ್ಯ ಅಂದ್ರಿ. ಈ ಸಾಹಿತ್ಯ ಬರೆದವರಿಗೆ, ಈ ಸಾಹಿತ್ಯ ಸಂಗೀತ ಕಟ್ಟಿದವರಿಗೆ, ಇದನ್ನ ಹಾಡಿದವರಿಗೆ ಧಿಕ್ಕಾರ ಇರಲಿ. ಫ್ರೆಂಡ್ಸ್, ಒಂದು ವಿಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಅವ್ನು ಏನ್ ವಿಡಿಯೋ ಮಾಡಿದಾನೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಲಿಂಗಾಯತ್ ಹುಡುಗಿ ಏನೋ ಹೇಳ್ತಾವ್ ಕೇಳಿಸ್ಕೊಂಡ್ರು. ಹೊಟ್ಟೆ ಹಸಿದೆ ಅಂತ ಹಸಿದನ್ನ ತಿನ್ನಕ್ಕಾಗಲ್ಲ, ಹಾಗೆ ಫೆಬ್ರವರಿ 14 ಬಂದಂತ ಚಪ್ರಿಗಳ ಜೊತೆ ಕಮಿಟ್ ಆಗಕ್ಕಾಗಲ್ಲ. ಅದಕ್ಕೆ ನಿನ್ ಜೊತೆ ಇನ್ನು ಯಾರು ಕಮಿಟ್ ಆಗಿಲ್ಲ. ಚಪ್ರಿ ನಾನಲ್ಲ ನೀನು. ನಿನ್ ಮುಖ ನೋಡ್ಕೋ ಯಾರು ಚಪ್ರಿ ಅಂತ ಗೊತ್ತಾಗುತ್ತೆ. ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ಅದು ಲಿಂಗಾಯತ ಬಗ್ಗೆ ಏನೋ ಹೇಳ್ತಾ ಇದ್ದಾನ ಅವನು. ಗೈಸ್, ಅವತ್ತು ನಾನು ಇವಳನ್ನ ಯಾಕೆ ಲಿಂಗಾಯತ್ ಹುಡುಗಿ ಅಂತ ಮೆನ್ಷನ್ ಮಾಡಿದೆ ಅಂತ ಈ ವಿಡಿಯೋ ನೋಡ್ಕೊ ಬನ್ನಿ. ಓ ಲಿಂಗಾಯತ ಹುಡುಗ, ಬರೋದಾದ್ರೆ ಎದುರುಗಡೆ ಬಾ, ಅದನ್ನ ಬಿಟ್ಟು ಕನಸೊಳಗಡೆ ಬಂದು ಯಾಕೆ ಕಾಡ್ತಿ? ಎದುರುಗಡೆ ಬಂದ್ರೆ ವಿತೌಟ್ ಫಿಲ್ಟರ್ ನಿನ್ನ ಮಕ್ಕ ನೋಡಕ್ಕಾಗಲ್ಲ, ಅದಕ್ಕೆ ವಿತೌಟ್ ಫಿಲ್ಟರ್ ನೋಡಕ್ಕಾಗಲ್ಲ ಅಂದಿಲ್ಲ. ಚೆನ್ನಾಗಿ ನೋಡ್ಕೋ. ವಿತೌಟ್ ಫಿಲ್ಟರ್ ನಿನ್ ಫೇಸ್ ನ ವಿತೌಟ್ ಫಿಲ್ಟರ್ ಅಲ್ಲ, ಫಿಲ್ಟರ್ ಹಾಕಿದ್ರು ಕೂಡ ನೋಡಕ್ಕಾಗಲ್ಲ. ಅದ್ರಲ್ಲಿ ಬೇರೆ ನನ್ಗೆ ಹೇಳ್ತಿದ್ದಾನು ವಿತೌಟ್ ಫಿಲ್ಟರ್ ನೋಡಕ್ಕಾಗಲ್ಲ ಅಂತ. ಮತ್ತೆ ಇನ್ನೊಂದು, ನಾನ್ ಲಿಂಗಾಯತ ಹುಡ್ಗಿನಿ, ನಾನು ಬೇರೆ ಜಾತಿ ಬಗ್ಗೆ ಕೀಳಾಗಿ ಮಾತಾಡ್ತಾ ಇಲ್ಲ ಅಲ್ವಾ, ಅಥವಾ ನಮ್ ಜಾತಿ ಮೇಲು ಅಂತಾನು ಹೇಳ್ತಾ ಇಲ್ಲ. ನಾನು ಲಿಂಗಾಯತರಾಗಿದ್ರಿಂದ ಲಿಂಗಾಯತ ಹುಡ್ಗಿ ಅಂತ ನಾನು ವಿಡಿಯೋಸ್ ಮಾಡ್ತೀನಿ. ನಿನ್ಗೇನ್ ಪ್ರಾಬ್ಲಮ್? ಅಂಡ್ ನಾನು ಇನ್ನ ಲಿಂಗಾಯತ ಅಂತಾನೆ ವಿಡಿಯೋಸ್ ಮಾಡ್ತೀನಿ. ಅದೆಷ್ಟು ಟ್ರೋಲ್ ಮಾಡಿ, ಅದೆಷ್ಟು ರೋಸ್ಟ್ ಮಾಡಿ, ಅದೇನ್ ಮಾಡ್ತೀಯೋ ಮಾಡ್ಕೊ. ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿದ್ದೀನಿ ಗೊತ್ತಾ? ಚೌಟ್ರಿಲಿದ್ದೀನಿ. ಯಾಕಿದ್ದೀನಿ ಗೊತ್ತಾ? ಊಟಕ್ಕೆ ಬಂದಿದ್ದೀನಿ. ನೀವು ಬನ್ನಿ, ಬರೋರಿದ್ರೆ ಅಕ್ಕ ನಾನು ಬರ್ತೀನಿ ಅನ್ನಿ. ಅಡ್ರೆಸ್ ಹಾಕ್ತೀನಿ ಕಮೆಂಟ್ ಬಾಕ್ಸಲ್ಲಿ. ಜೋಗಿ ಪ್ರೇಮ್ ಅವರೇ, ಏನಿದೆ ನಿಮ್ ಕತೆ? ಇಂಥ ಹಾಡು ಬರೆಯೋದ, ಇಂಥ ಸಾಹಿತ್ಯ ಬರೆಯೋದ? ಅಲ್ಲೋ ಮರ, ನಿನ್ನ ಬಗ್ಗೆ ಎಷ್ಟು ಗೌರವ ಐತಿ ನಮಗ, ಬಾಳ ಗೌರವ ಐತಿ. ಎಂತೆಂತ ಹಾಡು ಬರ್ದಿ. ತಾಯಿ ಬಗ್ಗೆ ನಿನ್ನಂತಹ ಸೆಂಟಿಮೆಂಟ್ ಸಿನಿಮಾ ಮಾಡೋಣ ಯಾವನಿಲ್ಲ ನಮ್ಮ ಕರ್ನಾಟಕದೊಳಗ. ಸೊ ಅಂತ ವ್ಯಕ್ತಿ ನಿನ್ನ ಮೇಲೆ ಅಪಾರ ಗೌರವ ಐತೆ, ಅಪಾರ ಪ್ರೀತಿ ಐತೆ. ಈ ರೀತಿ ಸಾಹಿತ್ಯವನ್ನು ಬರೆದು ಹುಚ್ಚು ತಲೆ ಕೆಡ್ಸಕ್ ಹೋಗ್ಬೇಡ ನಮಗ. ಇದು ಸಣ್ಣ ಸಣ್ಣ ಮಕ್ಕಳು ಕೇಳಿದ್ರದ ಹಾಡಂತಾರ ಇದನ್ನ? ಏನದು ಸರಸೆ ಸೆರಗ ಸರಸ ಅಂತ, ಮತ್ತೆ ಅಲ್ಲೇ ಬಿಟ್ಟು ಅಲ್ಲೇ ಹೋಗ್ಬೇಕಂತ. ಏನ್ ತಲೆ ಕೆಟ್ಟ ಆಪ್ ಬರ್ದಿ ಯೋಮರ ಸಾಹಿತ್ಯ? ನಮಗಿನ್ ತಿಳಿಯಂಗ್ಲಂತ ಮಾಡಿಯಾ, ಏನು ಹುಚ್ಚರು ಮಾಡಿಯಾ? ಈ ರೀತಿ ದ್ವಂದ್ವಾರ್ಥಗಳಿರುವಂತ ಸಾಹಿತ್ಯವನ್ನು ಬರೆಯೋಕೋಬ ನೀನು. ನಿನ್ನ ಮೇಲೆ ಅಪಾರವಾದಂತ ಪ್ರೀತಿ ಐತಿ ನಮಗ. ನಮ್ಮ ಕಡೆ ಭಾಷೆನೇ ಹಿಂಗ ಏನ್ ಮಾಡಕ್ ಬರಂಗಿಲ್ಲ. ಹಂಗಾಗಿ ದಯವಿಟ್ಟು ಕ್ಷಮಿಸ್ಬಿಟ್ಟು ಹೊಟ್ಟೆಗೆ ಹಾಕಿ. ಬಟ್ ಈ ತರ ಸಾಹಿತ್ಯವನ್ನು ಬರೆಯೋಕೋಬೇಡಪ್ಪ ದೇವ್ರು. ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡಿ ದೊಡ್ಡವ್ರಿಗೆ ನಮಸ್ಕಾರ ಮಾಡಿದ್ರೆ ಅದು ಭಾರತೀಯ ಸಂಪ್ರದಾಯದ ಹೊಸ ವರ್ಷ. ಹೊಟ್ಟೆಗೆ ಎಣ್ಣೆ ಹಾಕೊಂಡು ರಸ್ತೆ ಬಿದ್ದು ಉರುಳಾಡ್ಕೊಂಡು ಸಾತ್ರೆ ಅದು ಇಂಗ್ಲಿಷ್ ಕ್ಯಾಲೆಂಡರ್ನ ಅಷ್ಟೇ.